ಹಾಯ್ ಎಲ್ಲರಿಗೂ ನಮಸ್ಕಾರ. ಲಿವಿಂಗ್ ವರ್ಲ್ಡ್ ಈ ಚಾಪ್ಟರ್ಗೆ ರಿಲೇಟೆಡ್ ಆಗಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಬಯೋಡೈವರ್ಸಿಟಿ ಅಂದ್ರೆ ಏನು? ಆಲ್ ದ ಡಿಫರೆಂಟ್ ಕೈಂಡ್ಸ್ ಆಫ್ ಫ್ಲೋರಾ, ಫಾನಾ ಅಂಡ್ ಮೈಕ್ರೋ ಆರ್ಗಾನಿಸಮ್ಸ್ ಫೌಂಡ್ ಆನ್ ಏರಿಯಾ ಈಸ್ ಕಾಲ್ಡ್ ಆಸ್ ಬಯೋಡೈವರ್ಸಿಟಿ ಅಂತ ಹೇಳ್ತೀವಿ. ಇನ್ನು ನಾಮನ್ಕ್ಲೇಚರ್, ಗಿವಿಂಗ್ ನೇಮ್ ಟು ಎ ಪರ್ಟಿಕ್ಯುಲರ್ ಆರ್ಗಾನಿಸಮ್, ಒಂದು ಹೆಸರನ್ನ ಕೊಡೋದು ಒಂದು ಪರ್ಟಿಕ್ಯುಲರ್ ಆರ್ಗಾನಿಸಮ್ಗೆ. ಓಕೆ, ಬಟ್ ದಟ್ ಈಸ್ ಯೂನಿವರ್ಸಲಿ ಅಕ್ಸೆಪ್ಟಬಲ್. ಎಲ್ಲಿ? ಅದು ಅಮೆರಿಕಾಗ ಹೋದ್ರು ಒಂದೇ ತರ ಕರಿಬೇಕು, ಆಫ್ರಿಕಾಗ ಹೋದ್ರು ಒಂದೇ ತರ ಕರಿಬೇಕು, ಆಮೇಲೆ ಭಾರತದಲ್ಲೂ ಕೂಡ ಅದನ್ನ ಕರೆದ್ರೆ ಎಲ್ಲರಿಗೂ ಅರ್ಥ ಆಗೋ ತರ ಇರಬೇಕು. ಸೊ ಅದನ್ನ ನಾವು ನಾಮನ್ಕ್ಲೇಚರ್ ಅಂತ ಹೇಳ್ತೀವಿ, ಯೂನಿವರ್ಸಲಿ ಅಕ್ಸೆಪ್ಟಬಲ್. ಸೊ ಈ ಒಂದು ನಾಮನ್ಕ್ಲೇಚರ್ ಅಲ್ಲಿ ಪ್ರಮುಖ ಪಾತ್ರ ವಹಿಸೋದು ಯಾವುವು ಅಂತ ಹೇಳಿದ್ರೆ ICBN ಮತ್ತೆ ICZN ಆಮೇಲೆ ICVN ಅಂತ ಕೂಡ ನಾವು ನೋಡ್ತಾ ಹೋಗ್ತೀವಿ. ಅವು ಏನಿದು ಅಂತ ಹೇಳಿದ್ರೆ, ಇವಾಗ ಏನು ನೇಮ್ಸ್ ಅನ್ನ ಕೊಡ್ತಾರೆ, ಗಿವಿಂಗ್ ನೇಮ್ ಟು ಎ ಪರ್ಟಿಕ್ಯುಲರ್ ಆರ್ಗಾನಿಸಮ್, ಸೊ ಅದಕ್ಕೆ ರಿಲೇಟೆಡ್ ಆಗಿ ಈ ಸಂಸ್ಥೆಗಳು ಕೆಲಸ ಮಾಡುತ್ತೆ. ಸೊ ಇಂಟರ್ನ್ಯಾಷನಲ್ ಕೋಡ್ ಫಾರ್ ಬಾಟನಿಕಲ್ ನಾಮನ್ಕ್ಲೇಚರ್ ಇಟ್ ಇಸ್ ರಿಲೇಟೆಡ್ ಟು ಪ್ಲಾಂಟ್ಸ್ ಆಗಿರುತ್ತೆ, and international code of zoological nomenclature is related to animals ಆಗಿರುತ್ತೆ. ಇನ್ನು ಕ್ಲಾಸಿಫಿಕೇಶನ್ ಬಗ್ಗೆ ನೋಡ್ತಾ ಹೋದ್ರೆ, ಕ್ಲಾಸಿಫಿಕೇಶನ್ ಇಸ್ ದ ಪ್ರೋಸೆಸ್ ಬೈ ವಿಚ್ ಎನಿಥಿಂಗ್ ಈಸ್ ಗ್ರೂಪ್ಡ್ ಇನ್ ಟು ಕನ್ವೀನಿಯಂಟ್ ಕೆಟಗರೀಸ್ ಬೇಸ್ಡ್ ಆನ್ ಸಮ್ ಈಸಿಲಿ ಅಬ್ಸರ್ವಬಲ್ ಕ್ಯಾರೆಕ್ಟರ್ಸ್. ಸೊ ಕ್ಲಾಸಿಫಿಕೇಶನ್ ಅಂದ್ರೆ ಏನು? ಕ್ಲಾಸಿಫಿಕೇಶನ್ ಅಂತ ಹೇಳಿದ್ರೆ ಇದು ಒಂದು ಪ್ರೋಸೆಸ್. ಇದರಿಂದ ಏನಾಗುತ್ತೆ, ಅಬ್ಸರ್ವಬಲ್ ಕ್ಯಾರೆಕ್ಟರ್ಸ್ ಮುಖಾಂತರ ನಾವು ಇಂತಿಂತದ್ದು ಇಂಥ ಕೆಟಗರಿಗೆ ಸೇರುತ್ತೆ ಅನ್ನೋದಕ್ಕೋಸ್ಕರ, ಅಂದ್ರೆ ಅದನ್ನ ಸೇರ್ಸೋದಕ್ಕೆ ಸಹಾಯ ಮಾಡೋದಕ್ಕೆ ಈ ಒಂದು ಕ್ಲಾಸಿಫಿಕೇಶನ್ ಹೆಲ್ಪ್ ಆಗುತ್ತೆ ನಮ್ಗೆ. ಓಕೆ, ಕ್ಲಾಸಿಫಿಕೇಶನ್ ಮಾಡೋದ್ರಿಂದ ಅಂದ್ರೆ ನಾವು ಈಸಿಯಾಗಿ ಗ್ರೂಪ್ ಮಾಡಬಹುದು. ನೋಡುವಂತ ಲಕ್ಷಣಗಳು ಅಂದ್ರೆ ಅಬ್ಸರ್ವಬಲ್ ಕ್ಯಾರೆಕ್ಟರ್ಸ್ ಮೂಲಕ ನಾವು ಗ್ರೂಪ್ ಮಾಡೋದಕ್ಕೆ, ಏನ್ ಗ್ರೂಪ್ ಮಾಡಿದಾಗ ಅದು ನಮ್ಗೆ ಓದೋದಕ್ಕೂ ಸಹಾಯ ಆಗುತ್ತೆ, ಗುರುತಿಸೋದಕ್ಕೂ ಸಹಾಯ ಆಗುತ್ತೆ. ಓಕೆ, ಅಂಡ್ ಫಾರ್ ಫ್ಯೂಚರ್ ರೆಫರೆನ್ಸಸ್ ಆಲ್ಸೋ ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್. ಆಮೇಲೆ ಟ್ಯಾಕ್ಸಾನಮಿ ಅಂದ್ರೆ ಏನು? ಪ್ರೋಸೆಸ್ ಆಫ್ ಕ್ಲಾಸಿಫಿಕೇಶನ್ ಇಸ್ ಕಾಲ್ಡ್ ಟ್ಯಾಕ್ಸಾನಮಿ ಅಂದ್ರೆ ಏನು? ಪ್ರೋಸೆಸ್ ಆಫ್ ಕ್ಲಾಸಿಫಿಕೇಶನ್ ಅಂದ್ರೆ ಕ್ಲಾಸಿಫಿಕೇಶನ್ ಪ್ರೋಸೆಸ್ ಅನ್ನ, ವರ್ಗೀಕರಣ ಮಾಡುವಂತಹ ಪ್ರಕ್ರಿಯೆಯನ್ನ ಟ್ಯಾಕ್ಸಾನಮಿ ಅಂತ ಹೇಳಿ ಕರೀತಾರೆ. ಸಿಸ್ಟಮ್ಯಾಟಿಕ್ಸ್ ಅಂದ್ರೆ ಏನು? ದ ಸ್ಟಡಿ ಆಫ್ ಸಿಸ್ಟಮ್ಯಾಟಿಕ್ ಅರೇಂಜ್ಮೆಂಟ್ ಆಫ್ ಆರ್ಗಾನಿಸಮ್ಸ್ ಇಸ್ ನೌನ್ ಆಸ್ ಸಿಸ್ಟಮ್ಯಾಟಿಕ್ಸ್ ಅಂತ ಹೇಳ್ತಾರೆ. ಏನು? ಸಿಸ್ಟಮ್ಯಾಟಿಕ್ ಅರೇಂಜ್ಮೆಂಟ್ ಆಫ್ ಆರ್ಗಾನಿಸಮ್ಸ್, ಒಂದು ಆರ್ಗಾನಿಸಮ್ಸ್ ಅನ್ನ ಸಿಸ್ಟಮ್ಯಾಟಿಕ್ ಆಗಿ ಅರೇಂಜ್ ಮಾಡಿ ಅದನ್ನ ಓದುವಂತ ಪ್ರಕ್ರಿಯೆ ಏನಿದೆ ಅದನ್ನ ಸಿಸ್ಟಮ್ಯಾಟಿಕ್ಸ್ ಅಂತ ಹೇಳ್ತಾರೆ. ಇನ್ನು ನೀಡ್ ಆಫ್ ಕ್ಲಾಸಿಫಿಕೇಶನ್. ಸೊ ಕ್ಲಾಸಿಫಿಕೇಶನ್ ನ ನೋಡಿದ್ವಿ, ಬಟ್ ಏನು ಕ್ಲಾಸಿಫಿಕೇಶನ್ ನೀಡ್ ಏನಿದೆ ಅಂತ ಹೇಳಿದ್ರೆ, ಇಟ್ ಹೆಲ್ಪ್ಸ್ ಇನ್ ಐಡೆಂಟಿಫಿಕೇಶನ್ ಆಫ್ ಎನಿ ಸ್ಪೀಶೀಸ್. ನಮ್ಗೆ ನೋಡಿ, ನಾವು ಕ್ಲಾಸಿಫಿಕೇಶನ್ ಮಾಡೋದ್ರಿಂದ ನಮ್ಗೆ ಏನ್ ಸಹಾಯ ಆಗುತ್ತೆ ಅಂದ್ರೆ, ನಾವು ಬೇಗನೆ ಸ್ಪೀಶೀಸ್ ಅನ್ನ ಐಡೆಂಟಿಫೈ ಮಾಡಬಹುದು. And it helps in understanding of biodiversity and evolutionary path also. ಆಮೇಲೆ it helps in systematic study of an organism. So need of classification ಏನಕ್ಕೆ ಅಂತ ಹೇಳಿದ್ರೆ, identification of species, understanding of biodiversity and evolutionary path. ಆಮೇಲೆ it helps in systematic study of any organisms. Okay. ಸೊ ಈಗ ನೋಡೋಣ, ವೆರಿ ಇಂಪಾರ್ಟೆಂಟ್, ಬೈನೋಮಿಯಲ್ ನಾಮನ್ಕ್ಲೇಚರ್ ಪ್ರಪೋಸ್ಡ್ ಬೈ ಕರೋಲಸ್ ಲಿನೇಯಸ್. ಓಕೆ, ಈ ಬೈನೋಮಿಯಲ್ ನಾಮನ್ಕ್ಲೇಚರ್ ಅನ್ನ ಕೊಟ್ಟಂತವ್ರು ಯಾರು? ದಟ್ ಇಸ್ ನನ್ ಅದರ್ ದನ್ ಕರೋಲಸ್ ಲಿನೇಯಸ್ ಅವರು. ಬಯೋಲಾಜಿಕಲ್ ನೇಮ್ಸ್ ಆರ್ ಜನರಲಿ ಇನ್ ಲ್ಯಾಟಿನ್ ಅಂಡ್ ರಿಟರ್ನ್ ಇನ್ ಇಟಾಲಿಕ್ಸ್. ಇದ್ರ ಬಗ್ಗೆ ಕೂಡ ನಿಮ್ಗೆ ಸಾಕಷ್ಟು ಸತಿ ಪ್ರಶ್ನೆಗಳು ಬಂದಿರತ್ತೆ. ನೋಡಿ, ಬಯೋಲಾಜಿಕಲ್ ನೇಮ್ಸ್ ಅಂತ ಹೇಳ್ತೀವಲ್ವಾ, ಅದನ್ನ ಜನರಲಿ ಲ್ಯಾಟಿನ್ ನಲ್ಲಿ ಇರುತ್ತೆ, ಅಂದ್ರೆ ಲ್ಯಾಟಿನ್. ಓಕೆ, ಲ್ಯಾಟಿನ್ ನಲ್ಲಿ ಇರುತ್ತೆ, ಬಟ್ ಅವುಗಳನ್ನ ಬರೆಯುವಂತ ಫಾರ್ಮ್ ಬಂದು ಯಾವಾಗ್ಲೂ ಇಟಾಲಿಕ್ಸ್ ಅಲ್ಲೇ ಬರೀತಾರೆ. ಇವಾಗ ಇಲ್ಲಿ ನೋಡ್ಬೋದು ನೀವು, ಮ್ಯಾಂಜಿಫೆರಾ ಇಂಡಿಕಾ ಕಾಣ್ತಾ ಇದೆ, ಮೀನ್ಸ್ ಕ್ರಾಸ್ ಲೆಟರ್ ಅಲ್ಲಿ ಇದೆ, ಅದನ್ನ ಇಟಾಲಿಕ್ಸ್ ಅಲ್ಲಿ ಕ್ರಾಸ್ ಅಲ್ಲಿನೇ ಬರೆಯೋದು. ಓಕೆ, ದ ಫಸ್ಟ್ ವರ್ಡ್ ಇನ್ ಬಯೋಲಾಜಿಕಲ್ ನೇಮ್ ರೆಪ್ರೆಸೆಂಟ್ಸ್ ಜನರಿಕ್ ನೇಮ್ ಅಂಡ್ ವೈಲ್ ದ ಸೆಕೆಂಡ್ ಕಾಂಪೋನೆಂಟ್ ಡಿನೋಟ್ಸ್ ದ ಸ್ಪೆಸಿಫಿಕ್ ಎಪಿಥೇಟ್ ಅಂತ. ಅಂದ್ರೆ ಇವಾಗ ಇಲ್ಲಿ ಮ್ಯಾಂಜಿಫೆರಾ ಅನ್ನೋ ಒಂದು ವರ್ಡ್ ಏನಿದೆ ಇದನ್ನ ಜೀನಸ್ ಅಂತ ಹೇಳ್ತೀವಿ, ಅಂಡ್ ಸೆಕೆಂಡ್ ಕಾಂಪೋನೆಂಟ್ ಏನಿದೆ ಇಂಡಿಕಾ ಅಂತ ಹೇಳಿ ಅದನ್ನ ಸ್ಪೆಸಿಫಿಕ್ ಎಪಿಥೆಟ್ ಅಂತ ಹೇಳ್ತೀವಿ. The first word of the genus starts with a letter, capital letter, while the specific epithet starts with a small letter. Okay, so Mangifera ಅನ್ನುವಂಥದ್ದು genus ಇದೆ ಇಲ್ಲಿ, ಇನ್ನು Indica ಅನ್ನುವಂಥದ್ದು it is species. So if scientific name is handwritten, if suppose scientific name is handwritten, the both genus and species are separately underlined. If printed, then should be in italics. This is also very important. ಏನ್ ಇದರ ಅರ್ಥ? if suppose ನಾವು scientific name ಅನ್ನ ನಾವು ಇವಾಗ ಬುಕ್ ಅಲ್ಲೇ ಬರಿತಾ ಇದೀವಿ, ನಮ್ಮ ಒಂದು ಬುಕ್ ಅಲ್ಲಿ ಮ್ಯಾಂಜಿಫೆರಾ
ಇಂಡಿಕಾ ಅಂತ ಹೇಳಿ ನೀವು ನೋಟ್ ಮಾಡ್ಕೊಳ್ತಾ ಇದ್ದೀರಾ. ಸೊ ಅವಾಗ ಏನ್ ಮಾಡ್ಬೇಕು, ಹೀಗ್ ಬರಿಬೇಕಾ, ಹೀಗ್ ಬರೆಯೋದ್ರ ಜೊತೆಗೆ ಅಂಡರ್ಲೈನ್ ಮಾಡ್ಬೇಕು, ಸಪರೇಟ್ ಲೈನ್ ಹಾಕಿ ಅಂಡರ್ಲೈನ್ ಮಾಡ್ಬೇಕು. ಓಕೆ, ಇಫ್ ಸಪೋಸ್ ಅದನ್ನ ಪ್ರಿಂಟೆಡ್ ಫಾರ್ಮ್ ಅಲ್ಲಿ ಅಂದ್ರೆ ಬುಕ್ ಅಲ್ಲಿ ಪ್ರಿಂಟ್ ಆಗ್ತಾ ಇದಾರೆ ಅಂತ ಹೇಳಿದಾಗ ಅದನ್ನ ಕ್ರಾಸ್ ಲೆಟರ್ ಅಲ್ಲಿ ಅಂದ್ರೆ ಇಟಾಲಿಕ್ಸ್ ಅಲ್ಲಿ ಪ್ರೆಸೆಂಟ್ ಮಾಡ್ಬೇಕು. ಇನ್ನು ಕಾನ್ಸೆಪ್ಟ್ ಆಫ್ ಸ್ಪೀಶೀಸ್ ಅಂಡ್ ಟ್ಯಾಕ್ಸಾನಮಿಕಲ್ ಹೈರಾರ್ಕಿ ಅಂದ್ರೆ ಏನು? ಕಾನ್ಸೆಪ್ಟ್ ಆಫ್ ಸ್ಪೀಶೀಸ್ ಅಂಡ್ ಟ್ಯಾಕ್ಸಾನಮಿಕಲ್ ಹೈರಾರ್ಕಿ. ಟ್ಯಾಕ್ಸಾನಮಿಕ್ ಹೈರಾರ್ಕಿ ಅಂತ ಹೇಳಿದ್ರೆ ಇಟ್ ಇಸ್ ದ ಸಿಸ್ಟಮ್ಯಾಟಿಕ್ ಅರೇಂಜ್ಮೆಂಟ್ ಆಫ್ ಟ್ಯಾಕ್ಸಾನ್ ಅಂತ ಹೇಳ್ತೀವಿ. ಟ್ಯಾಕ್ಸಾನಮಿಕ್ ಹೈರಾರ್ಕಿ ಅಂತ ಹೇಳಿದ್ರೆ ಇಟ್ ಇಸ್ ದ ಸಿಸ್ಟಮ್ಯಾಟಿಕ್ ಅರೇಂಜ್ಮೆಂಟ್ ಆಫ್ ಟ್ಯಾಕ್ಸಾನ್. ಓಕೆ, ಟ್ಯಾಕ್ಸಾನಮಿಕ್ ಹೈರಾರ್ಕಿ ಅಂತ ಹೇಳಿದ್ರೆ ಸಿಸ್ಟಮ್ಯಾಟಿಕ್ ಅರೇಂಜ್ಮೆಂಟ್ ಆಫ್ ಟ್ಯಾಕ್ಸಾನ್ ಅಥವಾ ಸಿಸ್ಟಮ್ಯಾಟಿಕ್ ಅರೇಂಜ್ಮೆಂಟ್ ಆಫ್ ಗ್ರೂಪ್ಸ್ ಅಂತ ಹೇಳ್ತೀವಿ. ದ ಕರೆಕ್ಟ್ ಸೀಕ್ವೆನ್ಸ್ ಆಫ್ ಟ್ಯಾಕ್ಸಾನಮಿಕ್ ಹೈರಾರ್ಕಿ ಬಂದು ನೋಡಿ, ಇದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಕಿಂಗ್ಡಮ್, ಫೈಲಮ್, ಕ್ಲಾಸ್, ಆರ್ಡರ್, ಫ್ಯಾಮಿಲಿ, ಜೀನಸ್, ಸ್ಪೀಶೀಸ್ ಅಂದ್ರೆ ಏನು, KPCOFGS, KPCOFGS ಅಂತ ಹೇಳಿ ನೆನ್ಪಿಟ್ಕೊಳ್ಳಿ. ಕಿಂಗ್ಡಮ್, ಫೈಲಮ್. ಓಕೆ, ಫೈಲಮ್ ಅಂತ ಹೇಳೋದು ರಿಲೇಟೆಡ್ ಟು ಅನಿಮಲ್ಸ್. ಓಕೆ, ಅಂಡ್ ಡಿವಿಷನ್ ಅಂತ ಬಂದಾಗ ಡಿವಿಷನ್ ಅಂತ ಯಾವ್ದಕ್ಕೆ ಹೇಳ್ತೀವಿ, ಅದು ಪ್ಲಾಂಟ್ಸ್ ಗೆ ರಿಲೇಟೆಡ್ ಆಗಿ ಹೇಳ್ತೀವಿ. ಓಕೆ, ಸೊ ಕಿಂಗ್ಡಮ್, phylum or division. Okay, kingdom, phylum, class, order, family, genus, species. There are 7. Okay, 7 is 1 2 3 4 5 6 7. Okay, ಇನ್ನು ಸ್ಪೀಶೀಸ್ ಅಂದ್ರೆ ಏನು? ಎ ಗ್ರೂಪ್ ಆಫ್ ಆರ್ಗಾನಿಸಮ್ಸ್ ದಟ್ ಕ್ಯಾನ್ ರಿಪ್ರೊಡ್ಯೂಸ್ ವಿತ್ ಒನ್ ಅನದರ್. ಓಕೆ, ಎ ಗ್ರೂಪ್ ಆಫ್ ಆರ್ಗಾನಿಸಮ್ಸ್ ದಟ್ ಕ್ಯಾನ್ ರಿಪ್ರೊಡ್ಯೂಸ್ ವಿತ್ ಒನ್ ಅನದರ್ ಅಂಡ್ ಏಬಲ್ ಟು ಪ್ರೊಡ್ಯೂಸ್ ಫರ್ಟೈಲ್ ಆಫ್ ಸ್ಪ್ರಿಂಗ್ ಈಸ್ ನೌನ್ ಆಸ್ ಸ್ಪೀಶೀಸ್ ಅಂತ ಹೇಳ್ತೀವಿ. ಎ ಗ್ರೂಪ್ ಆಫ್ ಆರ್ಗಾನಿಸಮ್ಸ್, ಒಂದು ಆರ್ಗಾನಿಸಮ್ಸ್ ನ ಗ್ರೂಪ್ ಏನಿರುತ್ತೆ ದಟ್ ಕ್ಯಾನ್ ರಿಪ್ರೊಡ್ಯೂಸ್, ಒಂದಕ್ಕೊಂದು ಜೊತೆಯಾಗಿ ದೇ ಕ್ಯಾನ್ ರಿಪ್ರೊಡ್ಯೂಸ್ ಅಂಡ್ ಏಬಲ್ ಟು ಪ್ರೊಡ್ಯೂಸ್ ಫರ್ಟೈಲ್ ಆಫ್ ಸ್ಪ್ರಿಂಗ್ ಈಸ್ ನೌನ್ ಆಸ್ ಸ್ಪೀಶೀಸ್ ಅಂತ ಹೇಳ್ತೀವಿ. ಇನ್ನು ಇಂಡಿವಿಜುವಲ್ಸ್ ಆಫ್ ಎ ಸ್ಪೀಶೀಸ್ ಶೇರ್ ಫಂಡಮೆಂಟಲ್ ಸಿಮಿಲಾರಿಟೀಸ್ ಆಸ್ ಅ ಸ್ಪೀಶೀಸ್ ಅಂದ್ರೇನು? ಇವಾಗ ಸ್ಪೀಶೀಸ್ ಇಂಡಿವಿಜುವಲ್ಸ್ ಏನಿರ್ತವೆ ಅವೆಲ್ಲವೂ ಕೂಡ ಒಂದೇ ಒಂದು ಅಂದ್ರೆ ಸೇಮ್ ಸಿಮಿಲಾರಿಟೀಸ್ ಅನ್ನ ತೋರಿಸ್ತವೆ ಸ್ಪೀಶೀಸ್ ಆಗಿ ಅಂತ ಹೇಳಿದ್ದಾರೆ. ಓಕೆ, ಇನ್ನು ಎಕ್ಸಾಂಪಲ್ಸ್ ಆಫ್ ಸ್ಪೀಶೀಸ್ ನೋಡ್ತಾ ಹೋದ್ರೆ ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮ್. ಸೊ ನೋಟ್ ಮಾಡಿ ಇಟ್ಕೊಳ್ಳಿ. ಮ್ಯಾಂಜಿಫೆರಾ ಇಂಡಿಕಾ, ಇಲ್ಲಿ ಜೀನಸ್ ಯಾವ್ದು? ಮ್ಯಾಂಜಿಫೆರಾ. ಸ್ಪೀಶೀಸ್ ಯಾವ್ದು? ಇಂಡಿಕಾ. ಇಲ್ಲಿ ನೋಡ್ ಕೂಡಲೇ ಹೇಳ್ತೀರಾ ಸೊಲಾನಮ್ ಜೀನಸ್, ಸೊಲಾನಮ್ ಜೀನಸ್, ಪ್ಯಾಂಥೆರಾ ಜೀನಸ್, ಪ್ಯಾಂಥೆರಾ ಜೀನಸ್, ಹೋಮೋ ಜೀನಸ್, ಟ್ಯೂಬರೋಸಮ್ ಸ್ಪೀಶೀಸ್. ಓಕೆ, ನಿಗ್ರಮ್ ಸ್ಪೀಶೀಸ್, ಲಿಯೋ ಸ್ಪೀಶೀಸ್, ಟೈಗ್ರಿಸ್ ಸ್ಪೀಶೀಸ್, ಸೆಪಿಯನ್ಸ್ ಸ್ಪೀಶೀಸ್. ಓಕೆ, ಸೊ ಸೊಲಾನಮ್ ಟ್ಯೂಬರೋಸಮ್ that is potato. Okay, Solanum nigrum, Panthera leo, Panthera tigris, Homo sapiens. ಇವೆಲ್ಲ ಏನು ಎಕ್ಸಾಂಪಲ್ಸ್ ಆಫ್ ಸ್ಪೀಶೀಸ್. ಇವೆಲ್ಲ ಸ್ಪೀಶೀಸ್ ಗೆ ಎಕ್ಸಾಂಪಲ್ ಹೇಳಿದ್ದಾರೆ. ಓಕೆ, ಸೊ ಈಗ ವೆರಿ ಇಂಪಾರ್ಟೆಂಟ್, ದಟ್ ಇಸ್ 3 ಡೊಮೈನ್ಸ್ ಆಫ್ ಲೈಫ್. ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್. 3 ಡೊಮೈನ್ಸ್ ಆಫ್ ಸ್ಪೀಶೀಸ್ ಅಂತ ಹೇಳಿ ಯಾವ್ದನ್ನ ಕರೀತಾರೆ ಅಂತ ಕೇಳ್ತಾರೆ. 3 ಡೊಮೈನ್ಸ್ ಆಫ್ ಲೈಫ್ ಅಂತ ಹೇಳಿದ್ರೆ ಒಂದು ಆರ್ಕಿಯಾ, ಒಂದು ಪ್ರೊಕ್ಯಾರಿಯೋಟ್ಸ್, ಇನ್ನೊಂದು ಯುಕ್ಯಾರಿಯೋಟ್ಸ್. ಓಕೆ, ಎಸ್ ನೋಡೋಣ. ಆರ್ಕಿಯಾ ಅಂತ ಹೇಳಿದ್ರೆ ಸಿಂಗಲ್ ಸೆಲ್ ಪ್ರೊಕ್ಯಾರಿಯೋಟಿಕ್ ಆರ್ಗಾನಿಸಮ್ಸ್ ಅನ್ನ ಆರ್ಕಿಯಾ ಅಂತ ಹೇಳ್ತಾರೆ. ಆರ್ಕಿಯಾ ಅಂದ್ರೆ ಏನು? ಸಿಂಗಲ್ ಸೆಲ್ ಪ್ರೊಕ್ಯಾರಿಯೋಟಿಕ್ ಆರ್ಗಾನಿಸಮ್ಸ್ ಅನ್ನ ಏನಂತ ಹೇಳ್ತಾರೆ? ಸಿಂಗಲ್ ಸೆಲ್ ಪ್ರೊಕ್ಯಾರಿಯೋಟಿಕ್ ಆರ್ಗಾನಿಸಮ್ಸ್ ಇಸ್ ಕಾಲ್ಡ್ ಆರ್ಕಿಯಾ. ಎಕ್ಸಾಂಪಲ್ ಹ್ಯಾಲೋಫೈಲ್ಸ್. ಹ್ಯಾಲೋಫೈಲ್ಸ್ ಅಂತ ಹೇಳಿದ್ರೆ ಲಿವ್ಸ್ ಇನ್ ಸಾಲ್ಟಿ ಎನ್ವಿರಾನ್ಮೆಂಟ್. ಇನ್ನು ಮಿಥಾನೋಜನ್ಸ್ ಅಂತ ಹೇಳ್ತೀವಿ, ಇದು ಮೀಥೇನ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಇನ್ನು ಥರ್ಮೋಪೈಲ್ಸ್ ಅಂತ ಹೇಳ್ತೀವಿ, ಲಿವ್ ಇನ್ ಹ್ಯಾಬಿಟೇಟ್ ವಿತ್ ಹೈ ಟೆಂಪರೇಚರ್. ಇನ್ನು ಪ್ರೊಕ್ಯಾರಿಯೋಟ್ಸ್, ಸಿಂಗಲ್ ಸೆಲ್ ಪ್ರೊಕ್ಯಾರಿಯೋಟಿಕ್ ಆರ್ಗಾನಿಸಮ್. ಇದು ಕೂಡ ಆರ್ಕಿಯಾನು ಸಿಂಗಲ್ ಸೆಲ್ ಪ್ರೊಕ್ಯಾರಿಯೋಟಿಕ್ ಆರ್ಗಾನಿಸಮ್ ಅಂಡ್ ಪ್ರೊಕ್ಯಾರಿಯೋಟ್ಸ್ ಆಲ್ಸೋ single cell prokaryotic. Example bacteria and blue green algae are prokaryotes and eukaryotes bandu multicellular. Example human, trees. Okay, so very important questions related to living world nodta hogana. Very short answer type questions. Write 2 examples of species belonging to genus Solanum. ಈಗಿನ್ನು ನೋಡಿದ್ವಿ ಏನು? Solanum tuberosum, Solanum nigrum. What is biodiversity? All the different kinds of flora, fauna, microorganisms found on area is called biodiversity. To name an animal, a scientist has to follow definite code. So name the code which is assigned for that. Iga to name an animal, ivaga ಒಂದು animal ಗೆ ಒಂದು ಡೆಫಿನೈಟ್ ಕೋಡ್ ಅನ್ನು ಫಾಲೋ ಮಾಡಬೇಕಾಗಿದೆ ಒಬ್ಬ ಸೈಂಟಿಸ್ಟ್. ಸೊ ಹಾಗಾದ್ರೆ ನೇಮ್ ದ ಕೋಡ್ ವಿಚ್ ಇಸ್ ಅಸೈನ್ಡ್ ಫಾರ್ ದಟ್ ಅಂದ್ರೆ ಯಾವ ಕೋಡ್ ಅನ್ನ ಉಪಯೋಗಿಸಬೇಕು ರಿಲೇಟೆಡ್ ಟು ಅನಿಮಲ್ ಅಂತ ಹೇಳಿದ್ರೆ ದಟ್ ಇಸ್ ಇಂಟರ್ನ್ಯಾಷನಲ್ ಕೋಡ್ ಆಫ್ ಝೂಯಾಲಜಿಕಲ್ ನಾಮನ್ಕ್ಲೇಚರ್. ಅಲ್ಲಿ ಏನಾದ್ರು ಪ್ಲಾಂಟ್ ಅಂತ ಇತ್ತು ಅಂದ್ರೆ ಬಾಟನಿಕಲ್ ನಾಮನ್ಕ್ಲೇಚರ್ ಅಂತ ಬರ್ತಾ ಇತ್ತು. ಅಮಾಂಗ್ ಫ್ಯಾಮಿಲಿ, ಸ್ಪೀಶೀಸ್ ಅಂಡ್ ಜೀನಸ್,
ವಿಚ್ ವಿಲ್ ಶೋ ಲೀಸ್ಟ್ ಸಿಮಿಲಾರಿಟಿ. ಲೀಸ್ಟ್ ಸಿಮಿಲಾರಿಟಿ ತೋರಿಸುವಂತದ್ದು ಫ್ಯಾಮಿಲಿ ಆಗಿರುತ್ತೆ. ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಶೋಸ್ ಗ್ರೇಟರ್ ಬಯೋಡೈವರ್ಸಿಟಿ? ಎ ಪಾಂಡ್ ಹ್ಯಾವಿಂಗ್ 1000 ಇಂಡಿವಿಜುವಲ್ಸ್ ಆಫ್ ರೋಹು ಫಿಶ್, ಎ ಪಾಂಡ್ ಹ್ಯಾವಿಂಗ್ 100 ರೋಹು ಫಿಶ್ ಅಂಡ್ 100 ಝೂ ಪ್ಲಾಂಕ್ಟಾನ್ಸ್ ಅಂತ ಇದೆ. ಸೊ ಪ್ರಶ್ನೆ ಏನು? ಒನ್ ಆಫ್ ದ ಫಾಲೋಯಿಂಗ್ ಶೋಸ್ ಗ್ರೇಟರ್ ಬಯೋಡೈವರ್ಸಿಟಿ. ಇಲ್ಲಿ ಬಯೋಡೈವರ್ಸಿಟಿ ಬಗ್ಗೆ ಕೇಳಿದ್ದಾರೆ. ಬಯೋಡೈವರ್ಸಿಟಿ ಅಂತ ಹೇಳಿದ್ರೆ ಏನು? ಡಿಫ್ರೆಂಟ್ ಸ್ಪೀಶೀಸ್. ಸೊ ಇಲ್ಲಿರೋದು ಇಂಡಿವಿಜುವಲ್ಸ್ ಆಫ್ ರೋಹು ಸ್ಪೀಶ್, ಓನ್ಲಿ ಒನ್ ಸ್ಪೀಶೀಸ್ ನಾವಿಲ್ಲಿ ನೋಡ್ತಾ ಇರೋದು. ಬಟ್ ಇಲ್ಲಿ 100 ರೋಹು ಪ್ಲಸ್ 100 ಝೂ ಪ್ಲಾಂಕ್ಟಾನ್ಸ್ ಇದೆ. ಸೊ ಬಯೋಡೈವರ್ಸಿಟಿ ಗ್ರೇಟರ್ ಇರೋದಲ್ಲಿ ಆಪ್ಷನ್ ಬಿ ಅಲ್ಲಿ. ಶಾರ್ಟ್ ಆನ್ಸರ್ ಟೈಪ್ ಕ್ವಶನ್ಸ್ ಅನ್ನ ನೋಡ್ತಾ ಹೋಗೋಣ. ವೈ ಡು ವಿ ನೀಡ್ ಟು ಕ್ಲಾಸಿಫೈ ದ ಡಿಫ್ರೆಂಟ್ ಆರ್ಗ್ಯಾನಿಸಮ್ಸ್? ಈಗ ಡಿಫ್ರೆಂಟ್ ಆರ್ಗ್ಯಾನಿಸಮ್ಸ್ ಏನಿರುತ್ತೆ, ಯಾಕೆ ನಾವು ಡಿಫ್ರೆಂಟ್ ಆರ್ಗ್ಯಾನಿಸಮ್ಸ್ ನ ಕ್ಲಾಸಿಫೈ ಮಾಡಬೇಕು? ಅದ್ರ ಅಗತ್ಯ ಏನು? ಯಾಕೆ ಅಂತ ಹೇಳಿದ್ರೆ, ಇಟ್ ಹೆಲ್ಪ್ಸ್ ಇನ್ ಐಡೆಂಟಿಫಿಕೇಶನ್ ಆಫ್ ಎನಿ ಸ್ಪೀಶೀಸ್, ಇಟ್ ಹೆಲ್ಪ್ಸ್ ಇನ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಬಯೋಡೈವರ್ಸಿಟಿ, ಎವಲ್ಯೂಷನರಿ ಪಾತ್, ಇಟ್ ಹೆಲ್ಪ್ಸ್ ಇನ್ ಸಿಸ್ಟಮ್ಯಾಟಿಕ್ ಸ್ಟಡಿ ಆಫ್ ಎನಿ ಆರ್ಗ್ಯಾನಿಸಮ್. ಅದಕ್ಕೋಸ್ಕರ ವಿ ನೀಡ್ ಟು ಕ್ಲಾಸಿಫೈ ದ ಡಿಫ್ರೆಂಟ್ ಆರ್ಗ್ಯಾನಿಸಮ್ಸ್. What is the difference between flora and fauna when we talked about biodiversity? Flora refers to plants and fauna refers to animals. Endemism anta ಏನು ಹೇಳ್ತೀವಿ? It is very important parameter in defining biodiversity. Explain endemism. Endemism ಅಂತ ಹೇಳಿದ್ರೆ it is a very important parameter. ಅಂದ್ರೆ biodiversity ಬಗ್ಗೆ ನಾವು ಹೇಳಬೇಕಾದ್ರೆ endemism ಅನ್ನುವಂಥದ್ದು important parameter ಆಗಿ ಪರಿಗಣಿಸ್ತೀವಿ. ಹಾಗಾದ್ರೆ what is that endemism ಅಂತ ಹೇಳಿದ್ರೆ, endemism is a property. ಅದು ಒಂದು ಪ್ರಾಪರ್ಟಿ ವಿಚ್ ಶೋಸ್ ದಟ್ ಎ ಪರ್ಟಿಕ್ಯುಲರ್ ಸ್ಪೀಶೀಸ್ ಅಕರ್ ಸಿಂಗಲ್ ಡಿಫೈನ್ಡ್ ಜಿಯೋಗ್ರಫಿಕಲ್ ಲೊಕೇಶನ್. ಎಂಡಮಿಸಮ್ ಅಂತ ಹೇಳಿದ್ರೆ ಅದು ಒಂದು ಪ್ರಾಪರ್ಟಿ. ಓಕೆ, ಅದು ಏನನ್ನ ಹೇಳುತ್ತೆ ಅಂದ್ರೆ, ಪರ್ಟಿಕ್ಯುಲರ್ ಸ್ಪೀಶೀಸ್ ಅಕರ್ ಸಿಂಗಲ್ ಡಿಫೈನ್ಡ್ ಜಿಯೋಗ್ರಫಿಕಲ್ ಲೊಕೇಶನ್. ಅಂದ್ರೆ ಒಂದು ಪರ್ಟಿಕ್ಯುಲರ್ ಜಿಯೋಗ್ರಫಿಕಲ್ ಲೊಕೇಶನ್ ಅಲ್ಲಿ ಮಾತ್ರನೇ ಆ ಪರ್ಟಿಕ್ಯುಲರ್ ಸ್ಪೀಶೀಸ್ ಜೀವಿಸ್ತವೆ. ಓಕೆ, ಅಲ್ಲಿ ಮಾತ್ರ ಅವು ವಾಸ ಇರ್ತವೆ. ಅದನ್ನ ನಾವು ಎಂಡಮಿಸಮ್ ಅಂತ ಹೇಳ್ತೀವಿ. ಹೌ ಟ್ಯಾಕ್ಸಾನಮಿ ಅಂಡ್ ಸಿಸ್ಟಮ್ಯಾಟಿಕ್ ಡಿಫರ್ ಈಚ್ ಅದರ್? ಈಗ ಟ್ಯಾಕ್ಸಾನಮಿ ಮತ್ತೆ ಸಿಸ್ಟಮ್ಯಾಟಿಕ್ಸ್ ಇವೆರಡು ಹೆಂಗೆ ವ್ಯತ್ಯಾಸ ಇದೆ ಅಂತ ಹೇಳಿದ್ರೆ, ಟ್ಯಾಕ್ಸಾನಮಿ ಅಂತ ಹೇಳಿದ್ರೆ ಇಟ್ ಇಸ್ ದ ಪ್ರೋಸೆಸ್ ಆಫ್ ಕ್ಲಾಸಿಫಿಕೇಶನ್ ಅಂತ ಹೇಳ್ತೀವಿ. ಟ್ಯಾಕ್ಸಾನಮಿ ಅಂತ ಹೇಳಿದ್ರೆ ಏನು? ಇಟ್ ಇಸ್ ದ ಪ್ರೋಸೆಸ್ ಆಫ್ ಕ್ಲಾಸಿಫಿಕೇಶನ್. ನಾವು ಕ್ಲಾಸಿಫೈ ಮಾಡ್ತಾ ಬರ್ತೀವಿ. ಬಟ್ ಸಿಸ್ಟಮ್ಯಾಟಿಕ್ಸ್ ಅಲ್ಲಿ ಏನಾಗುತ್ತೆ? ಇಟ್ ಇಸ್ ದ ಸ್ಟಡಿ ಆಫ್ ಸಿಸ್ಟಮ್ಯಾಟಿಕ್ ಅರೇಂಜ್ಮೆಂಟ್ ಆಫ್ ಆರ್ಗ್ಯಾನಿಸಮ್ಸ್. ಅದನ್ನ ಅದರಲ್ಲಿ ನಾವು ಸಿಸ್ಟಮ್ಯಾಟಿಕ್ ಆಗಿ ಅರೇಂಜ್ಮೆಂಟ್ ಮಾಡ್ಕೊಂತ ಬರ್ತೀವಿ ಆರ್ಗ್ಯಾನಿಸಮ್ಸ್ ನ. ರೈಟ್ ದ ಕರೆಕ್ಟ್ ಸೀಕ್ವೆನ್ಸ್ ಆಫ್ ಟ್ಯಾಕ್ಸಾನಮಿಕ್ hierarchy. ಏನು? ಕಿಂಗ್ಡಮ್, ಫೈಲಮ್, ಆರ್ಡರ್, ಫ್ಯಾಮಿಲಿ, ಜೀನಸ್, ಸ್ಪೀಶೀಸ್. KPO, FGS. ಓಕೆ, 1 2 3 4 5 6 ಆಯ್ತು ಅಲ್ವಾ? ಸೊ 1 ಆರ್ಡರ್, ಫ್ಯಾಮಿಲಿ, ಜೀನಸ್, ಸ್ಪೀಶೀಸ್. ಕಿಂಗ್ಡಮ್, ಫೈಲಮ್, ಆರ್ಡರ್, ಫ್ಯಾಮಿಲಿ, genus, species. 1 2 3 4 5 6. ಕ್ಲಾಸ್ ಆರ್ಡರ್ ಬರ್ಬೇಕಿಲ್ಲಿ. ಓಕೆ, KPCO, FGS ಅಂದ್ರೇನು? ಕಿಂಗ್ಡಮ್, ಫೈಲಮ್, ಕ್ಲಾಸ್, ಆರ್ಡರ್, ಫ್ಯಾಮಿಲಿ, ಜೀನಸ್, ಸ್ಪೀಶೀಸ್. ಓಕೆ, ಇನ್ನು ಲಾಂಗ್ ಆನ್ಸರ್ ಟೈಪ್ ಕ್ವಶನ್ಸ್ ಅನ್ನ ನೋಡ್ತಾ ಹೋಗೋಣ. ಹೂ ಪ್ರಪೋಸ್ಡ್ ಬೈನಾಮಿಯಲ್ ನಾಮನ್ಕ್ಲೇಚರ್ ಸಿಸ್ಟಮ್? ಯಾರು ಬೈನಾಮಿಯಲ್ ನಾಮನ್ಕ್ಲೇಚರ್ ಸಿಸ್ಟಮ್ ಅನ್ನ ಪ್ರಪೋಸ್ ಮಾಡಿದ್ರು, ಹಾಗೆ ಎಕ್ಸ್ಪ್ಲೈನ್ ನಾಮನ್ಕ್ಲೇಚರ್ ಮೆಕ್ಯಾನಿಸಮ್ ಅಂತ ಹೇಳಿದ್ದಾರೆ. ಬೈನಾಮಿಯಲ್ ನಾಮನ್ಕ್ಲೇಚರ್ ಸಿಸ್ಟಮ್ ಅಂತ ಕೊಟ್ಟಂತವ್ರು ಯಾರು ಅಂದ್ರೆ, ದಟ್ ಇಸ್ ನನ್ ಅದರ್ ದನ್ ಕರೋಲಸ್ ಲಿನಯಸ್ ಅವರು. The mechanism of nomenclature of an individual is, names are generally in Latin. It contains generic name and species name. The first word of the genus starts with a capital letter, while the specific epithet starts with a small letter. And if handwritten, then both genus ಮತ್ತೆ species ಎರಡನ್ನೂ ಕೂಡ ನಾವು ಸಪರೇಟ್ ಆಗಿ ಅಂಡರ್ಲೈನ್ ಮಾಡಬೇಕಾಗುತ್ತೆ. ಇಫ್ ನಾವೇನಾದ್ರೂ ಬರೆದ್ರೆ, if printed, then should be in italics. Okay, explain the concept of species. Explain the concept of species by giving 3 examples ಅಂತ ಇದೆ. So explain the concept of species by giving 3 examples. Explain the concept of species. So ಇಲ್ಲಿ species ಅನ್ನುವಂತ ಕಾನ್ಸೆಪ್ಟ್ ಅನ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಹೇಳಿದ್ದಾರೆ. A group of organisms that can reproduce with one another. ಅಂದ್ರೆ ಇವಾಗ ಒಂದಷ್ಟು ಗ್ರೂಪ್ ಆಫ್ ಆರ್ಗ್ಯಾನಿಸಮ್ಸ್ ಇದಾವೆ ಅಂತ ಇಟ್ಕೊಳ್ಳಿ. ಅಂದ್ರೆ ಒಂದು ಜೀವಿಗಳ ಗುಂಪಿದೆ. That can reproduce with one another. ಒಂದಕ್ಕೊಂದು ಸಂತಾನೋತ್ಪತ್ತಿ ಮಾಡುವಂತ ಒಂದು ಎಬಿಲಿಟಿಯನ್ನು ಹೊಂದಿರ್ತವೆ. ಅಂಡ್ ಏಬಲ್ ಟು ಪ್ರೊಡ್ಯೂಸ್ ಫರ್ಟೈಲ್ ಆಫ್ ಸ್ಪ್ರಿಂಗ್ ಇಸ್ ನೌನ್ ಆಸ್ ಸ್ಪೀಶೀಸ್ ಅಂತ ಹೇಳ್ತೀವಿ. ಓಕೆ, ಎ ಗ್ರೂಪ್ ಆಫ್ ಆರ್ಗ್ಯಾನಿಸಮ್ಸ್ ದಟ್ ಕ್ಯಾನ್ ರೀಪ್ರೊಡ್ಯೂಸ್ ವಿತ್ ಒನ್ ಅನದರ್ ಅಂಡ್ ಏಬಲ್ ಟು ಪ್ರೊಡ್ಯೂಸ್ ಫರ್ಟೈಲ್ ಆಫ್ ಸ್ಪ್ರಿಂಗ್ ಇಸ್ ನೌನ್ ಆಸ್ ಸ್ಪೀಶೀಸ್.
ಇಂಡಿವಿಜುವಲ್ಸ್ ಆಫ್ ಎ ಸ್ಪೀಶೀಸ್ ಶೇರ್ ಫಂಡಮೆಂಟಲ್ ಸಿಮಿಲಾರಿಟೀಸ್ ಆಸ್ ಅ ಸ್ಪೀಶೀಸ್. ಅಂದ್ರೆ ಆ ಸ್ಪೀಶೀಸ್ ಏನು ಆಫ್ ಸ್ಪ್ರಿಂಗ್ಸ್ ಇರತ್ತೆ ಅವೆಲ್ಲವೂ ಸೇಮ್ ಫಂಡಮೆಂಟಲ್ ಸಿಮಿಲಾರಿಟೀಸ್ ಅನ್ನ ಒಳಗೊಂಡಿರ್ತವೆ. ಓಕೆ, ಇನ್ನು 3 ಎಕ್ಸಾಂಪಲ್ಸ್ ಅಂತ ಹೇಳಿದರೆ ಸೊಲಾನಮ್ ನಿಗ್ರಮ್, ಅದರಲ್ಲಿ ಸೊಲಾನಮ್ ಇಸ್ ಜೀನಸ್ ಅಂಡ್ ನಿಗ್ರಮ್ ಇಸ್ ಸ್ಪೀಶೀಸ್. ಇನ್ನು ಪ್ಯಾಂಥರಾ ಲಿಯೋ ಅಂತ ಹೇಳ್ತೀವಿ, ದಟ್ ಇಸ್ ಜೀನಸ್ ಅಂಡ್ ಸ್ಪೀಶೀಸ್ ಬಂದು ಲಿಯೋ. ಪ್ಯಾಂಥರಾ ಟೈಗ್ರಿಸ್ ಇದು ಬಂದು ಲಯನ್ದು, ಸಾರಿ ಪ್ಯಾಂಥರಾ ಟೈಗ್ರಿಸ್ ಅಂತ ಹೇಳಿದ್ರೆ ಇದು ಟೈಗರ್ದು ಸೈಂಟಿಫಿಕ್ ನೇಮ್. ಓಕೆ, ಎಸ್. ಸೊ ಇಲ್ಲಿಯವರೆಗೂ ವೆರಿ ಇಂಪಾರ್ಟೆಂಟ್ ರಿಲೇಟೆಡ್ ಟು ಲಿವಿಂಗ್ ವರ್ಲ್ಡ್ ಚಾಪ್ಟರ್ ಬಗ್ಗೆ ಆಯ್ತು. ಇನ್ನು ಮುಂದಿನ ಒಂದು ತರಗತಿಯಲ್ಲಿ ಬಯಾಲಜಿಕಲ್ ಕ್ಲಾಸಿಫಿಕೇಶನ್ ಬಗ್ಗೆ ನೋಡ್ತಾ ಹೋಗೋಣ.